ನಾನು ದಿವ್ಯಾ ಟಿವಿ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ 2 ಅವಧಿಗಳಲ್ಲಿ ನಾವು 9ನೇ ತರಗತಿಯ 3ನೇ ಅಧ್ಯಾಯವಾದ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಚರ್ಚಿಸ್ತಾ ಇದ್ವಿ, ಹೌದಾನೆ? ಇಂದಿನ ತರಗತಿಯಲ್ಲೂ ರೇಖೆಗಳು ಮತ್ತು ಕೋನಗಳ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಮಾಂತರ ರೇಖೆಗಳು ಮತ್ತು ಛೇದಕದ ಬಗ್ಗೆ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಕಳೆದ 2 ಅವಧಿಗಳಲ್ಲಿ ಮೊದಲನೇ ಅವಧಿಯಲ್ಲಿ ನಾವೇನ್ ಮಾಡಿದ್ವಿ? ರೇಖೆಗಳು ಮತ್ತೆ ಕೋನಗಳಿಗೆ ಸಂಬಂಧಿಸಿದಂತ ಮೂಲ ಪದಗಳು, ಕೋನಗಳ ವಿಧಗಳ ಬಗ್ಗೆ ಕಲಿತ್ವಿ, ಹೌದಲ್ವಾ? ಅದೇ ರೀತಿ 2ನೇ ಅವಧಿಯಲ್ಲಿ ಕೋನಗಳಿಗೆ ಮತ್ತು ರೇಖೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನ 2ನೇ ಅವಧಿಯಲ್ಲಿ ಬಿಡಿಸಿದ್ವಿ, ಹೌದಲ್ವಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಸಮಾಂತರ ರೇಖೆಗಳು ಮತ್ತೆ ಛೇದಕದ ಬಗ್ಗೆ ಕಲಿತಾ ಹೋಗೋಣ. ಸಮಾಂತರ ರೇಖೆಗಳು ಮತ್ತೆ ಛೇದಕದ ಬಗ್ಗೆ ಕಲಿಯೋದಕ್ಕಿಂತ ಮುಂಚೆ ನೀವು ಈಗಾಗಲೇ ಮೊದಲನೇ ಅವಧಿಯಲ್ಲಿ ಛೇದಿಸುವ ರೇಖೆಗಳು ಮತ್ತೆ ಛೇದಿಸದ ರೇಖೆಗಳು ಅಂತ ಕಲ್ತಿದ್ವಿ, ಹೌದಲ್ವಾ? ಛೇದಿಸದ ರೇಖೆಗಳನ್ನ ಸಮಾಂತರ ರೇಖೆಗಳು ಅಂತನೂ ಸಹ ಏನ್ ಮಾಡ್ತೀವಿ, ಕರಿತೀವಿ, ಹೌದಾನೆ? ಹಾಗಾದ್ರೆ ಛೇದಿಸದ ರೇಖೆಗಳು, ಸಮಾಂತರ ರೇಖೆಗಳು ಅಂದ್ರೇನು? ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ಏನದು? 2 ಸರಳ ರೇಖೆಗಳ ನಡುವೆ, ಅದರಲ್ಲೂ 2 ಸರಳ ರೇಖೆಗಳ ಮೇಲೆ ಇರುವ ಪ್ರತಿಯೊಂದು ಬಿಂದುವಿನ ನಡುವೆ ಇರುವಂತಹ ಲಂಬ ದೂರ ಅಥವಾ ಅಂತರ ಪರಸ್ಪರ ಒಂದೇ ಸಮನಾಗಿತ್ತು ಅಂದ್ರೆ ಆ ರೇಖೆಗಳನ್ನ ಸಮಾಂತರ ರೇಖೆಗಳು ಅಂತ ಕರಿತೀವಿ, ಹೌದಲ್ವಾ? ಈ ರೀತಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಸಮಾಂತರ ರೇಖೆಗಳನ್ನ ಒಂದು ರೇಖೆ ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದ್ರೆ ಅದನ್ನ ಛೇದಕ ಅಂತ ಕರಿತೀವಿ, ಆಯ್ತಲ್ಲ? ಹಾಗಾದ್ರೆ ಸಮಾಂತರ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಉಂಟಾಗುವಂತಹ ಕೋನಗಳ ಬಗ್ಗೆ ಕಲಿಯೋಣ. ಮೊದಲಿಗೆ ವಿದ್ಯಾರ್ಥಿಗಳ ದಿನನಿತ್ಯ ಜೀವನದಲ್ಲಿ ಈ ಸಮಾಂತರ ರೇಖೆಗಳು ಮತ್ತು ಛೇದಕಗಳು ನಮ್ಮ ನಿತ್ಯ ಜೀವನದಲ್ಲಿ ನಾವು ತುಂಬಾ ಸಾರಿ ಏನ್ ಮಾಡಿರ್ತೀವಿ ಅಂದ್ರೆ ಅವನ್ನ ನೋಡಿರ್ತೀವಿ. ಈಗ ನಮ್ಮೂರೇ ತಗೊಳ್ಳಿ, ಚಿಕ್ಕಜಾಜೂರು, ದಿನಾ ನೀವು ನೋಡ್ತಾ ಇರ್ತೀರ, ಹೌದಲ್ವಾ? ಯಾವ್ದದು? ರೈಲ್ವೆ ಕಂಬಿಗಳು, ಹೌದಾನೆ? ಹಳಿಗಳಿದಾವಲ್ಲ, ಅವು ಸಮಾಂತರ ರೇಖೆಗಳಿಗೆ ಒಂದು ಉತ್ತಮವಾದ ದಿನನಿತ್ಯ ಜೀವನದ ಉದಾಹರಣೆ. ಆ ಕಂಬಿಗಳನ್ನ ಎಷ್ಟೇ ವಿಸ್ತರಿಸಿದ್ರು 2 ಬದಿಗಳಲ್ಲೂ ಅವು ಪರಸ್ಪರ ಏನಾಗಲ್ಲ, ಛೇದಿಸಲ್ಲ. ಯಾಕಂದ್ರೆ ಆ 2 ಕಂಬಿಗಳ ನಡುವೆ ಇರುವಂತ ಅಂತರ ಏನಾಗಿರುತ್ತೆ, ಸಮವಾಗಿರುತ್ತೆ ತಾನೆ? ಅದೇ ರೀತಿ ರಸ್ತೆ ಬದಿಯ ತುದಿಗಳು, ಆ ರಸ್ತೆ ಬದಿಯ ಅಂಚುಗಳಿರುತ್ತಲ್ಲ, ಅವನ್ನ ನೋಡ್ತಾ ಹೋದಾಗ ಆ ಅಂಚುಗಳೇನಾದ್ರು ಒಂದು ಬಿಂದುವಿನಲ್ಲಿ ಸೇರ್ತಾವ? ಇಲ್ಲ. ಅದೇ ರೀತಿನೇ ಎಲೆಕ್ಟ್ರಿಕ್ ವೈರ್ಸ್, ಹೌದಲ್ವಾ? ನಾವು ಮೆಟ್ಲು ಹತ್ತಾ ಇರ್ತೀವಲ್ವಾ, ಮೆಟ್ಲು ಹತ್ತೋದಕ್ಕೆ ಸಪೋರ್ಟಿಂಗ್ ಬೀಮ್ ಇರ್ತಾನೆ, ಆ ಬೀಮ್ ಸಹ ಏನಾಗಿರುತ್ತೆ ಅಂದ್ರೆ ಸಮಾಂತರ ರೇಖೆಗಳಿಗೆ ಉದಾಹರಣೆ. ಅಲ್ಲೂ ಸಹ ನೀವು ಛೇದಕಗಳನ್ನ ಗುರುತಿಸಬಹುದು, ಎಲೆಕ್ಟ್ರಿಕ್ ವೈರ್ಸ್ ಅಲ್ಲಾದ್ರೂ ಅಷ್ಟೇ. ಈ ರೀತಿ ವಿಭಿನ್ನ ಸ್ಥಳಗಳಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಸಮಾಂತರ ರೇಖೆಗಳು ಮತ್ತೆ ಅದೇ ರೀತಿ ಛೇದಕಗಳನ್ನ ಎಳೆದಾಗ ಉಂಟಾಗುವಂತ ಕೋನಗಳನ್ನು ಸಹ ಗುರುತಿಸಬಹುದು, ಆಯ್ತಲ್ಲ? ಹಾಗಾದ್ರೆ ಕಲಿತಾ ಹೋಗೋಣವಾ? ಮೊದಲಿಗೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಎಂ ಮತ್ತು ಎನ್ ಅನ್ನೋ 2 ಸರಳ ರೇಖೆಗಳನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಂ ಮತ್ತು ಎನ್ 2 ಸಮಾಂತರ ಸರಳ ರೇಖೆಗಳು. ಆ ರೇಖೆಗಳನ್ನ ಎಲ್ ಅನ್ನೋ ಒಂದು ಸರಳ ರೇಖೆ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಯಾವುದವು? ಪಿ ಮತ್ತು ಕ್ಯೂ. ಎಂ ಸರಳ ರೇಖೆಯನ್ನ ಪಿ ಬಿಂದುವಿನಲ್ಲಿ, ಎಂ ಸರಳ ರೇಖೆಯನ್ನ ಕ್ಯೂ ಬಿಂದುವಿನಲ್ಲಿ
ಎಲ್ ಸರಳ ರೇಖೆ ಏನಾಗ್ತಿದೆ ಅಂದ್ರೆ ಛೇದಿಸ್ತಾ ಇದೆ. ಹಾಗಾದ್ರೆ ಎಂ ಮತ್ತು ಎನ್ ಎರಡು ಸಮಾಂತರ ರೇಖೆಗಳಾದರೆ ಎಲ್ ಏನಾಗಿರುತ್ತೆ? ಒಂದು ಛೇದಕ. ಹಾಗಾದ್ರೆ ಈ ಸಮಾಂತರ ರೇಖೆಗಳಿಗೆ ಛೇದಕವನ್ನ ಎಳೆದಾಗ ಉಂಟಾಗುವಂತಹ ಕೋನಗಳು ಯಾವ್ಯಾವುದು? ನೀವ ಈಗಾಗ್ಲೇ 8ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಯಾವ್ದಾಗಿರ್ಬೋದು? ಹೌದು, ಪರ್ಯಾಯ ಕೋನಗಳು, ಅನುರೂಪ ಕೋನಗಳು, ಮೈತ್ರಿ ಕೋನಗಳು ಇವೆಲ್ಲವೂ ಸಹ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಉಂಟಾಗುವಂತಹ ಕೋನಗಳು. ಹಾಗಾದ್ರೆ ಮೊದಲನೇದಾಗಿ ಪರ್ಯಾಯ ಕೋನಗಳನ್ನ ಕಲಿಯೋಣ. ಪರ್ಯಾಯ ಕೋನಗಳು ಏನು? ಪರ್ಯಾಯ ಕೋನಗಳು ಅಂದ್ರೆ ಪರ್ಯಾಯ ಕೋನಗಳು ಅಂದ್ರೆ ವ್ಯಾಖ್ಯಾನಿಸುವುದು ಯಾವ ರೀತಿ? ಏನಿಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ಸಮಾಂತರ ರೇಖೆಗಳು ಎಂ ಮತ್ತು ಎನ್, ಹೌದಲ್ವಾ? ಎಂ ಎನ್ ಸರಳ ರೇಖೆಯನ್ನ ಎಲ್ ಏನ್ ಮಾಡಿದೆ? ಛೇದಿಸಿದೆ. ಛೇದಕ, ಹೌದಲ್ವಾ? ಈ ಛೇದಕದ ಅಭಿಮುಖ ಪಾರ್ಶ್ವದಲ್ಲಿ ಉಂಟಾಗುವಂತಹ ಕೋನಗಳನ್ನೇ ಏನಂತ ಕರಿತೀವಿ ಅಂದ್ರೆ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಅದರಲ್ಲೂ ಎರಡು ವಿಧ ಇದೆ. ಒಂದು ಅಂತರ್ಪರ್ಯಾಯ ಕೋನಗಳು, ಮತ್ತೊಂದು ಬಹಿರ್ಪರ್ಯಾಯ ಕೋನಗಳು. ಯಾವುದು? ಅಂತರ್ಪರ್ಯಾಯ ಕೋನಗಳು ಅಂತರ್ಪರ್ಯಾಯ ಕೋನಗಳು ಎರಡನೇದಾಗಿ ಬಹಿರ್ಪರ್ಯಾಯ ಕೋನಗಳು. ಹಾಗಾದ್ರೆ ಅಂತರ್ಪರ್ಯಾಯ ಕೋನ ಅಂದ್ರೇನು? ಬಹಿರ್ಪರ್ಯಾಯ ಕೋನ ಅಂದ್ರೆ ಏನು? ಪರ್ಯಾಯ ಕೋನಗಳು ಅಂದ್ರೆ ಗೊತ್ತಾಗಿದೆ. ಏನದು? ಒಂದು ಛೇದಕದ ಅಭಿಮುಖ ಪಾರ್ಶ್ವದಲ್ಲಿ ಉಂಟಾಗುವಂತಹ ಕೋನಗಳನ್ನೇ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಅದರಲ್ಲಿ ಅಂತರ್ಪರ್ಯಾಯ ಕೋನ ಏನು? ಅಂತರ್ಪರ್ಯಾಯ ಕೋನ ಅಂದ್ರೆ ಇಲ್ಲಿ ನೋಡಿ, ಈ ಎರಡು ರೇಖೆಗಳ ಒಳಭಾಗದಲ್ಲಿ ಅಂದ್ರೆ ಕೋನ ಎಂ ಪಿ ಕ್ಯೂ ಅಂದ್ರೆ ಇದು, ಅದನ್ನ ನಾನು 1 ಅಂತ ಕೊಡ್ತೀನಿ. ಒಂದನೇ ಕೋನ ಮತ್ತು ಅದರ ಅಭಿಮುಖ ಪಾರ್ಶ್ವ ಅಂದ್ರೆ ಈ ಬದಿ. ಇವುಗಳನ್ನ ಏನಂತ ಕರಿತೀವಿ ಅಂದ್ರೆ ಅಂತರ್ಪರ್ಯಾಯ ಕೋನಗಳು. ಆಯ್ತಲ್ಲ? ಒಂದನೇ ಕೋನ ಎರಡನೇ ಕೋನಕ್ಕೆ ಏನಾಗಿರುತ್ತೆ? ಸಮವಾಗಿಯೂ ಸಹ ಇರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಜೊತೆ ಗುರುತಿಸಿದ್ವಿ, ಅದೇ ರೀತಿನೇ ಇಲ್ಲಿ ನೋಡಿ, ಈ ಬದಿ ಇದೆ ಅಲ್ವಾ? ಕೋನ 3 ಮತ್ತು ಕೋನ 4 ಇವು ಸಹ ಏನು ಅಂದ್ರೆ ಅಂತರ್ಪರ್ಯಾಯ ಕೋನಗಳು. ಆ ಸಮಾಂತರ ರೇಖೆಗಳ ಒಳಭಾಗದಲ್ಲಿ ಬರುವಂತಹ ಪರ್ಯಾಯ ಕೋನಗಳನ್ನ ಅಂತರ್ಪರ್ಯಾಯ ಕೋನಗಳು ಅಂತ ಕರಿತೀವಿ. ಆ ಕೋನಗಳು ಪರಸ್ಪರ ಸಮವಾಗಿರ್ತವೆ. ಹಾಗಾದ್ರೆ ನಾವು ಬರಿಬಹುದಲ್ವಾ? ಕೋನ 1 = ಕೋನ 2. ಅದೇ ರೀತಿ ಕೋನ 3 = ಕೋನ 4. ಅದರ ನಂತರ ನೋಡಿ ಬಹಿರ್ಪರ್ಯಾಯ ಕೋನಗಳು. ಬಹಿರ್ಪರ್ಯಾಯ ಕೋನಗಳು ಬಹಿರ್ಪರ್ಯಾಯ ಕೋನಗಳು ಯಾವುದು ಅಂದ್ರೆ, ಬಹಿರ್ ಅಂದ್ರೆ ಏನು? ಹೊರಭಾಗ. ಯಾವುದರ ಹೊರಭಾಗ? ಈಗಾಗ್ಲೇ ಒಳಭಾಗದಲ್ಲಿರೋ ಕೋನಗಳನ್ನ ಬರ್ದಿದ್ವಲ್ವಾ? ಉಳಿದಿರೋ ಕೋನಗಳು ಯಾವುದು? ಈ ಎರಡೂ ಸರಳ ರೇಖೆಗಳ ಮೇಲೆ ಹೊರಭಾಗದಲ್ಲಿ ಬರುವಂತಹ ಕೋನಗಳೇ ಬಹಿರ್ಪರ್ಯಾಯ ಕೋನಗಳು. ಅಭಿಮುಖ ಯಾವುದು? ಇಲ್ಲಿ ನೋಡಿ, ಮೇಲ್ಭಾಗ. ಈಗ 4 ಆಗಿದೆ ಅಲ್ವಾ? ಇಲ್ಲಿ
5. ಓಕೆನಾ? ಅದೇ ರೀತಿ ಈ ಬದಿಯಲ್ಲಿ ಬರುವಂತಹ ಕೋನ 6. ಅಂದ್ರೆ 5ನೇ ಕೋನ 6ನೇ ಕೋನಕ್ಕೆ ಏನಾಗಿರುತ್ತೆ? ಸಮವಾಗಿರುತ್ತೆ. ಹೌದಲ್ವಾ? ಕೋನ 5 ಈಸ್ ಈಕ್ವಲ್ ಟು ಕೋನ 6. ಆಯ್ತಾ? ನೆಕ್ಸ್ಟ್ ಅದೇ ರೀತಿನೇ ಇಲ್ಲಿ ನೋಡಿ, ಈ ಕೋನವು ಈ ಕೋನಕ್ಕೆ ಸಮವಾಗಿರುತ್ತೆ. 7ನೇ ಕೋನ 8ನೇ ಕೋನಕ್ಕೆ ಏನಾಗಿರುತ್ತೆ? ಸಮವಾಗಿರುತ್ತೆ. ಕೋನ 7 ಈಸ್ ಈಕ್ವಲ್ ಟು ಕೋನ 8. ಹಾಗಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದ್ಯಾ ಮಕ್ಕಳ? ಸುಲಭವಾಗಿ ನಾವು ಗುರುತಿಸಬಹುದು. ಇವೇನಾಗಿದ್ದಾವೆ ಅಂದ್ರೆ ನಮ್ಮ ಇಂಗ್ಲಿಷ್ ಅಕ್ಷರ ಇದೆಯಲ್ಲ ಝಡ್ ಆಕಾರದಲ್ಲಿ ಈ ಕೋನಗಳನ್ನ ಸುಲಭವಾಗಿ ಗುರುತಿಸಬಹುದು. ಇಲ್ಲಿ ನೋಡಿ, ಕೋನ 1 ಅಂದ್ರೆ ಈ ಕಡೆನಾ, ಅದೇ ರೀತಿ ಈ ಕಡೆ ಕಾರ್ನರ್ ಇಲ್ಲಿದೆ ಅಲ್ವಾ, ಇದು 2ನೇ. ನೆಕ್ಸ್ಟ್ 3 ಮತ್ತೆ 4ನೇದು ಅದೇನಾಗಿದೆ? ಉಲ್ಟಾ ಆಗಿದೆ. ಈ ರೀತಿ ಝಡ್ ಆಕಾರದಲ್ಲಿ ನಾವು ನೋಡ್ತಾ ಹೋದಾಗ ಸುಲಭವಾಗಿ ಏನ್ ಮಾಡಬಹುದು ಅಂದ್ರೆ ಪರ್ಯಾಯ ಕೋನಗಳನ್ನ ಗುರುತಿಸಬಹುದು. ಗೊತ್ತಾಯ್ತಲ್ಲ? ಹಾಗಾದ್ರೆ ಪರ್ಯಾಯ ಕೋನಗಳನ್ನ ಗುರುತಿಸಿದ್ವಿ. ನಾವು ಪರ್ಯಾಯ ಕೋನಗಳು ಅಂದ್ರೆ ಛೇದಕದ 2 ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಛೇದಕದ ಅಭಿಮುಖ ಪಾರ್ಶ್ವದಲ್ಲಿ ಇರುವಂತಹ ಕೋನಗಳನ್ನ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಹಾಗಾದ್ರೆ 2ನೇ ಕೋನದ ವಿಧ ಯಾವುದು ಅಂದ್ರೆ ಅನುರೂಪ ಕೋನಗಳು. ಯಾವುದು? ಅನುರೂಪ ಕೋನಗಳು. ಅನುರೂಪ ಕೋನಗಳು ಅದರ ಅರ್ಥನೇ ಸೂಚಿಸ್ತಾ ಇದೆ ನೋಡಿ. ಅನುರೂಪ ಅಂದ್ರೆ ಒಂದೇ ರೀತಿ. ಯಾವುದು ಒಂದೇ ರೀತಿ? ಇಲ್ಲಿ ನೋಡಿ, ಈ ಛೇದಕ ಇದೆ ಅಲ್ವಾ, ಅಭಿಮುಖ ಪಾರ್ಶ್ವವನ್ನ ತಗೊಂಡಾಗ ಏನಾಗುತ್ತೆ? ಪರ್ಯಾಯ ಕೋನ ಆಗುತ್ತೆ. ಆದ್ರೆ ಅನುರೂಪ ಕೋನಗಳು ಅಂದ್ರೆ ಆ ಛೇದಕದ ಒಂದೇ ಪಾರ್ಶ್ವದಲ್ಲಿ ಮೆಟ್ಟಿಲುಗಳ ಉಪಾದಿಯಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಈ ಅನುರೂಪ ಕೋನಗಳನ್ನ ಗುರುತಿಸಬಹುದು. ಯಾವ ರೀತಿ ಅಂದ್ರೆ ಮಕ್ಕಳ, ಇಲ್ಲಿ ನೋಡಿ, 1ನೇ ಕೋನ ಇದೆಯಲ್ವಾ, ಈ 1ನೇ ಕೋನಕ್ಕೆ ಅನುರೂಪವಾಗಿರುವಂತ ಕೋನ ಯಾವುದು? ಕೆಳಭಾಗದಲ್ಲಿ 8ನೇ ಕೋನ ತಾನೆ, ಹೌದಲ್ವಾ? ಈಗ ಮೆಟ್ಲು ಹತ್ಬೇಕಾದ್ರೆ ಈ ರೀತಿ ಸ್ಟೆಪ್ಸ್ ಹತ್ತುತ್ತಾ ಇದೀವಿ ಅಂದ್ರೆ ನೋಡಿ, ಈ ಕಾರ್ನರ್ ಇವು ಅನುರೂಪ ಕೋನಗಳು. ಛೇದಕದ ಒಂದೇ ಪಾರ್ಶ್ವದಲ್ಲಿ ಉಂಟಾಗುವಂತಹ ಕೋನಗಳು. ಅದೇ ರೀತಿ ಉಲ್ಟಾನು ಸಹ ನಾವು ಗುರುತಿಸಬಹುದು. ಇಲ್ಲಿ ನೋಡಿ, ಇವು. ಗೊತ್ತಾಯ್ತಲ್ಲ? ಹಾಗಾದ್ರೆ ಅನುರೂಪ ಕೋನಗಳನ್ನು ಸಹ ಗುರುತಿಸೋಣ. ಇಲ್ಲೂ ಸಹ ನಾವು 4 ಜೊತೆ ಅನುರೂಪ ಕೋನಗಳನ್ನ ಗುರುತಿಸಬಹುದು. ಯಾವ್ಯಾವುದು ಅಂದ್ರೆ ಕೋನ 1 ಮತ್ತು ಕೋನ 8. ಕೆಳಭಾಗದ ಕೋನ, ಇದರ ಕೆಳಭಾಗದ ಕೋನ ಒಂದೇ ಪಾರ್ಶ್ವದಲ್ಲಿ ಬರುವಂತವು. ಕೋನ 1 ಇಸ್ ಈಕ್ವಲ್ ಟು ಕೋನ 8. ಹೌದಾ? ಅದೇ ರೀತಿ ಇಲ್ಲಿ ನೋಡಿ, ಕೋನ 3 ಮತ್ತು ಕೋನ 6. ಕೋನ 3 ಇಸ್ ಈಕ್ವಲ್ ಟು ಕೋನ 6. ಹೌದಾ? ಇದಾಗಾದ್ರೆ ಮೇಲಿನ ಕೋನಗಳನ್ನ ಗುರುತಿಸೋಣವಾ? ಕೋನ 5 ಮತ್ತು ಕೋನ 4. ಅದೇ ರೀತಿ ಕೋನ 7 ಮತ್ತು ಕೋನ 2. ಹೌದಲ್ವಾ? ನೀವು ಹೇಳ್ತಾ ಇರ್ತೀರಾ ಆಗ್ಲೇ, ಕೋನ 7 ಈಸ್ ಈಕ್ವಲ್ ಟು ಕೋನ 2. ಗೊತ್ತಾಯ್ತಲ್ಲ? ಅನುರೂಪ ಕೋನಗಳು ಅಂದ್ರೆ ಛೇದಕದ ಒಂದೇ ಪಾರ್ಶ್ವದಲ್ಲಿ ಬರುವಂತಹ ಕೋನಗಳನ್ನ ಅನುರೂಪ ಕೋನಗಳು ಅಂತ ಕರಿತೀವಿ. ಇವುಗಳನ್ನ ನೀವು ಜನರಲ್ ಆಗಿ ನೆನ್ಪಿಡ್ಕೋಬೇಕು. ನಿಮ್ಗೆ ಅರ್ಥ ಆಗೋದಾದ್ರೆ ಮೆಟ್ಟಿಲುಪಾದಿಯಲ್ಲಿ ಏನ್ ಮಾಡೋದು? ಇವುಗಳನ್ನ ಗುರುತಿಸಬಹುದು. ಇಲ್ಲಿ ನೋಡಿ, ಇದು 1ನೇ ಮೆಟ್ಟು ಅಂದ್ರೆ ನೆಕ್ಸ್ಟ್ 2ನೇ ಮೆಟ್ಲು ಯಾವುದು? ಮೇಲ್ಗಡೆ ಇದೆ ಅಲ್ವಾ, ಇದು 4ನೇ ಮೂಲೆ, ಇದು 5ನೇ ಮೂಲೆ. ಅದನ್ನೇ ಕೋನದಲ್ಲಿ ಬರೆದಾಗ 4 ಮತ್ತು
5ನೇ ಕೋನ ಸಮವಾಗಿರುತ್ತೆ. ಇಲ್ಲೂ ಸಹ ಪರ್ಯಾಯ ಕೋನಗಳು ಯಾವ ರೀತಿ ಸಮ ಇರುತ್ತಲ್ಲ ಅದೇ ರೀತಿ ಅನುರೂಪ ಕೋನಗಳು ಸಹ ಪರಸ್ಪರ ಒಂದಕ್ಕೊಂದು ಸಮವಾಗಿರುತ್ತೆ. ಇದಾದ ನಂತರ ಬರುವಂತದ್ದು 3ನೇದು ಮೈತ್ರಿ ಕೋನಗಳು. ಮೈತ್ರಿ ಕೋನಗಳು ಮೈತ್ರಿ ಕೋನಗಳು ಅಥವಾ ಕ್ರಮಾನುಗತ ಅಂತರ್ಕೋನಗಳು ಅಂತಾನೂ ಸಹ ಇವುಗಳನ್ನ ಕರಿತೀವಿ. ಏನು ಮೈತ್ರಿ ಕೋನಗಳು ಅಥವಾ ಕ್ರಮಾನುಗತ ಅಂತರ್ಕೋನಗಳು. ಆ ಹೆಸರಲ್ಲೇ ಇದೆ ನೋಡಿ, ಮೈತ್ರಿ ಕೋನ ಅಂದ್ರೆ ಆ 2 ಸಮಾಂತರ ರೇಖೆಗಳ ಒಳಭಾಗ. ಅಂತರ ಅಂದ್ರೇನು? ಒಳಭಾಗದಲ್ಲಿ. ಅದರಲ್ಲೂ ಎಂತ ಕೋನಗಳು? ಕ್ರಮಾನುಗತ. ಒಂದು ಆದ ನಂತರನೇ ನೆಕ್ಸ್ಟ್. ಈಗ ಕ್ರಮಾನುಗತ ಸಂಖ್ಯೆಗಳನ್ನ ಹೇಳಿ ಅಂದಾಗ 1, 2, 3, 4 ಅಂತ ಹೇಳ್ತಾ ಹೋಗ್ತಿರಲ್ವಾ ಕ್ರಮವಾಗಿ. ಅದೇ ರೀತಿ ಇಲ್ಲೂ ಸಹ ಒಳಭಾಗದಲ್ಲಿ ಬರುವಂತಹ ಕ್ರಮಾನುಗತ ಕೋನಗಳು ಯಾವ್ಯಾವುದು? ಕೋನ 1 ಮತ್ತು 4, ಕೋನ 3 ಮತ್ತು 2 ಇವುಗಳನ್ನ ಕ್ರಮಾನುಗತ ಅಂತರ್ಕೋನಗಳು ಅಥವಾ ಮೈತ್ರಿ ಕೋನಗಳು ಅಂತ ಕರಿತೀವಿ. ಈ ಮೈತ್ರಿ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಮೈತ್ರಿ ಕೋನಗಳು ಯಾವ್ಯಾವುದು? ಕೋನ 1 ಮತ್ತು ಕೋನ 4 ಅದಲ್ವಾ? 1ನೇ ಕೋನ ಮತ್ತು 4ನೇ ಕೋನಗಳು ಕ್ರಮಾನುಗತ ಕೋನಗಳು. ಹಾಗಾಗಿ ಅವುಗಳನ್ನ ಮೈತ್ರಿ ಕೋನಗಳು ಅಂತ ಕರಿತೀವಿ. ಅದೇ ರೀತಿ ಕೋನ 3 ಮತ್ತು ಕೋನ 2, ಕೋನ 3 ಮತ್ತು ಕೋನ 2 ಈ ಕ್ರಮಾನುಗತ ಮೈತ್ರಿ ಕೋನಗಳಿದೆಯಲ್ಲ ಅಥವಾ ಅಂತರ್ಕೋನಗಳಿದಾವಲ್ಲ ಇವು ಏನಾಗಿರ್ತವೆ ಅಂದ್ರೆ ಈಗಾಗಲೇ ಹೇಳಿದೆ ಅವುಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಅಥವಾ ಸರಳ ಕೋನ ಪೂರಕಗಳು ಅಂತಲೂ ಸಹ ಇವುಗಳನ್ನ ಹೇಳ್ತೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವು ಪ್ರಮುಖವಾಗಿ ಇಲ್ಲೂ ಸಹ ನಾವೇನ್ ಮಾಡ್ಬೋದು ಅಂದ್ರೆ ಶೃಂಗಾಭಿಮುಖ ಕೋನಗಳನ್ನ ಗುರುತಿಸಬಹುದು, ಪಾರ್ಶ್ವ ಕೋನಗಳನ್ನ ಗುರುತಿಸಬಹುದು. ವಿದ್ಯಾರ್ಥಿಗಳೇ, ಬಹುಮುಖ್ಯವಾಗಿ ಯಾವುದೇ 2 ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವಂತಹ ಕೋನಗಳು ಅಂದ್ರೆ ಪರ್ಯಾಯ ಕೋನಗಳು, ಬಹಿರ್ಕೋನಗಳು. ಪರ್ಯಾಯ ಕೋನಗಳಲ್ಲಿ 2 ವಿಧ, ಹೌದಾ? ಅಂತರ್ಪರ್ಯಾಯ ಕೋನಗಳು ಮತ್ತು ಬಹಿರ್ ಪರ್ಯಾಯ ಕೋನಗಳು. 2ನೇದಾಗಿ ಅನುರೂಪ ಕೋನಗಳು ಮತ್ತು ಮೈತ್ರಿ ಕೋನಗಳು. ಒಂದ್ಸಾರಿ ಪುನರಾವರ್ತನೆ ಮಾಡೋದಾದ್ರೆ ವಿದ್ಯಾರ್ಥಿಗಳೇ, ಪರ್ಯಾಯ ಕೋನಗಳು ಅಂದ್ರೆ 2 ಸರಳ ರೇಖೆಗಳನ್ನ ಒಂದು ಸರಳ ರೇಖೆ ಛೇದಿಸಿದಾಗ, ಯಾವಾಗ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದಾಗ ಉಂಟಾಗುವ, ಅದರಲ್ಲೂ ಅಭಿಮುಖ ಪಾರ್ಶ್ವದಲ್ಲಿ ಉಂಟಾಗುವಂತಹ ಕೋನಗಳನ್ನ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಅದನ್ನ ಸುಲಭವಾಗಿ ಗುರುತಿಸೋದಾದ್ರೆ ನೀವು Z ನಮ್ಮ ಲೆಟರ್ ಇದೆಯಾ, ಇಂಗ್ಲಿಷ್ ಲೆಟರ್, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಸುಲಭವಾಗಿ ಈ ಪರ್ಯಾಯ ಕೋನಗಳನ್ನ ಗುರುತಿಸಬಹುದು. ಅದರಲ್ಲಿ ಸರಳ ರೇಖೆಗಳ ಒಳಭಾಗದಲ್ಲಿ ಬಂದ್ರೆ ಅವುಗಳನ್ನ ಅಂತರ್ಪರ್ಯಾಯ ಕೋನಗಳು ಅಂತ ಕರಿತೀವಿ. ಅವುಗಳ ಹೊರಭಾಗದಲ್ಲಿ ಬರುವಂತಹ 2 ಜೊತೆ ಕೋನಗಳನ್ನ ಬಹಿರ್ಪರ್ಯಾಯ ಕೋನಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಅನುರೂಪ ಕೋನಗಳು. ಆ ಛೇದಕದ ಒಂದೇ ಪಾರ್ಶ್ವದಲ್ಲಿ ಬರುವಂತಹ ಕೋನಗಳನ್ನ ಅನುರೂಪ ಕೋನಗಳು ಅಂತ ಹೇಳ್ತೀವಿ. ಮೈತ್ರಿ ಕೋನಗಳು ಅಥವಾ ಕ್ರಮಾನುಗತ ಅಂತರ್ಕೋನಗಳು ಅಂದ್ರೆ ಛೇದಕದ ಇಲ್ಲಿ ನೋಡಿ ಒಂದೇ ಪಾರ್ಶ್ವದಲ್ಲಿ ಅದರಲ್ಲೂ ಒಳಭಾಗದಲ್ಲಿ ಬರುವಂತಹ ಕೋನಗಳನ್ನ ನಾವು ಮೈತ್ರಿ ಕೋನಗಳು ಅಂತ ಕರಿತೀವಿ. ಈ ಮೈತ್ರಿ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿ ಆಗುತ್ತೆ. ಅವುಗಳನ್ನ ಸರಳ ಕೋನ ಪೂರಕಗಳು ಅಂತ ಹೇಳ್ತೇವೆ. ಪರ್ಯಾಯ ಕೋನಗಳು ಪರಸ್ಪರ ಸಮ ಇರುತ್ತೆ. ಅದೇ ರೀತಿ ಅನುರೂಪ ಕೋನಗಳು ಸಹ ಪರಸ್ಪರ ಸಮವಾಗಿ ಇರ್ತವೆ. 2 ಸರಳ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಯಾವ ರೀತಿ ಕೋನ ಉಂಟಾಗುತ್ತೆ ಅಂತ ಕಲ್ವಿ. ಹಾಗಾದ್ರೆ ಇದರ ನಂತರ ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಏನಾಗಿರ್ಬೋದು? ಪರಸ್ಪರ ಸಮವಾಗಿರ್ತವ?
ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು. ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವ ಮತ್ತು ಅವುಗಳ ಅನುರೂಪ ಕೋನಗಳು ಮತ್ತು ಪರ್ಯಾಯ ಕೋನಗಳು ಸಮವಾಗಿರ್ತವ. ನೋಡೋಣವಾ? ಇಲ್ಲಿ ನೋಡಿ, ನಾನು ಎಲ್ ಎಂ ಎಲ್ ಅನ್ನೋ ಸರಳ ರೇಖೆ, ಎಂ ಅನ್ನೋ ಸರಳ ರೇಖೆ ಮತ್ತು ಎನ್ ಎಂಬುವ 3 ಸರಳ ರೇಖೆಗಳನ್ನ ತಗೊಂಡಿದ್ವಿ. ಗೊತ್ತಾಯ್ತಲ್ಲ? ಎಂ ಸರಳ ರೇಖೆಯು ಎಲ್ ಸರಳ ರೇಖೆಗೆ ಸಮಾಂತರವಾಗಿದೆ. ಇಂಗ್ಲಿಷಲ್ಲಿ ಪ್ಯಾರಲಲ್ ಅಂತೀವಿ. ಎಲ್ ಪ್ಯಾರಲಲ್ ಟು ಎಂ, ಎಲ್ ಪ್ಯಾರಲಲ್ ಟು ಎಂ. ಅದೇ ರೀತಿ ಎಂ ಪ್ಯಾರಲಲ್ ಟು ಎನ್ ಆಗಿದೆ, ಎಂ ಪ್ಯಾರಲಲ್ ಟು ಎನ್. ಹಾಗಾದ್ರೆ ಎಲ್ ಮತ್ತು ಎನ್ ಸಮಾಂತರವಾಗಿರ್ತವ? ಹೌದು ಮಕ್ಕಳ, ಸಮಾಂತರವಾಗಿ ಇರುತ್ತೆ. ಎಲ್ಲು ಎಂಗೆ ಪ್ಯಾರಲಲ್ ಆಗಿದೆ, ಎಂ ಎನ್ಗೆ ಪ್ಯಾರಲಲ್ ಆಗಿದೆ. ಈ ಎಂ ಸರಳ ರೇಖೆ ಇದೆಯಲ್ಲ, ಎಲ್ ಮತ್ತು ಎನ್ಗೆ ಇರೋದ್ರಿಂದ ಎಲ್ ಮತ್ತು ಎನ್ ಸಹ ಏನಾಗಿರುತ್ತೆ ಅಂದ್ರೆ ಸಮಾಂತರವಾಗಿ ಇರುತ್ತೆ. ಹಾಗಾದ್ರೆ ಈ 3 ಸಮಾಂತರ ರೇಖೆಗಳನ್ನ ಒಂದು ಛೇದಕ ಟಿ ಛೇದಿಸಿದಾಗ ಉಂಟಾಗುವಂತ ಕೋನಗಳು ಸಮ ಇರುತ್ತಾ? ನೋಡೋಣ. ಇಲ್ಲಿ ನಾನು ಅನುರೂಪ ಕೋನದ ಒಂದು ಉದಾಹರಣೆ ತಗೊಂಡಿದ್ದೀನಿ. ಕೋನ 1, ಕೋನ 2 ಮತ್ತು ಕೋನ 3. 1ನೇ ಕೋನ 2ನೇ ಕೋನಕ್ಕೆ ಸಮವಾಗಿದೆ, ಹೌದಲ್ವಾ? ಕೋನ 1 ಈಸ್ ಈಕ್ವಲ್ ಟು ಕೋನ 2. ಯಾಕೆ? ಎಲ್ ಮತ್ತು ಎಂ ರೇಖೆಗಳನ್ನ ಈ ಟಿ ಅನ್ನುವಂತ ಛೇದಕ ಛೇದಿಸಿದೆ. ಆ ಛೇದಕದ ಒಂದೇ ಪಾರ್ಶ್ವದಲ್ಲಿ ಬಂದಿರುವಂತ ಕೋನಗಳು. ಹಾಗಾಗಿ ಕೋನ 1 ಈಸ್ ಈಕ್ವಲ್ ಟು ಕೋನ 2 ಅಂತ ಆಧಾರ ಪ್ರತಿಜ್ಞೆ, ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆಯ ಆಧಾರದ ಮೇಲೆ ಬರೆದಿದ್ದೀವಿ. ಅದೇ ರೀತಿ ಕೋನ 2 ಈಸ್ ಈಕ್ವಲ್ ಟು ಕೋನ 3. ಕೋನ 2 ಈಸ್ ಈಕ್ವಲ್ ಟು ಕೋನ 3. ಯಾಕಂದ್ರೆ ಎಂ ಪ್ಯಾರಲಲ್ ಟು ಎನ್ ಆಗಿರೋದ್ರಿಂದ 2ನೇ ಕೋನ 3ನೇ ಕೋನಕ್ಕೆ ಆಧಾರ ಪ್ರತಿಜ್ಞೆ ಆಧಾರದ ಮೇಲೆ ಸಮ ಆಗುತ್ತೆ. ಹಾಗಾದ್ರೆ ಯಾವ ರೀತಿ ರೇಖೆಗಳು ಸಮಾಂತರ ಆದ್ವಲ್ಲ, ಆ 1ನೇ ಕೋನ ಮತ್ತು 3ನೇ ಅನುರೂಪ ಕೋನಗಳು ಸಮ ಆಗ್ತವ? ಹೌದು ಮಕ್ಕಳ, ಸಮ ಆಗುತ್ತೆ. ವಿಲೋಮ ಆಧಾರ ಪ್ರತಿಜ್ಞೆ ಆಧಾರದ ಮೇಲೆ 1ನೇ ಕೋನ 3ನೇ ಕೋನಕ್ಕೆ ಸಮವಾಗಿರುತ್ತೆ. ಒಂದೇ ರೇಖೆಗೆ ಸಮಾಂತರವಾಗಿರುವಂತಹ ರೇಖೆಗಳು ಪರಸ್ಪರ ಏನಾಗಿರುತ್ತೆ ಅಂದ್ರೆ ಸಮಾಂತರವಾಗಿ ಇರುತ್ತೆ. ಹಾಗಾದ್ರೆ ಇವುಗಳ ಆಧಾರದ ಮೇಲೆ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಈಗ ಮೊದಲನೇ ಸಮಸ್ಯೆಯನ್ನು ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಏನಿದೆ ಅಂದ್ರೆ, ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿದು ಎ ಬಿ ಪ್ಯಾರಲಲ್ ಟು ಸಿ ಡಿ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಎ ಬಿ ಮತ್ತು ಸಿ ಡಿ ಸಮಾಂತರ ರೇಖೆಗಳು ಅಂತ ತೋರಿಸ್ಬೇಕು ನಾವು. ಎ ಬಿ ಮತ್ತು ಸಿ ಡಿ ಯನ್ನ ಪಿ ಕ್ಯೂ ಛೇದಕ ಛೇದಿಸಿದೆ. ಆ ಛೇದಕ ಛೇದಿಸಿದಾಗ ಉಂಟಾಗಿರುವಂತ ಎಕ್ಸ್ ಮತ್ತು ವೈ ಕೋನಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಯಾವ ರೀತಿ ಕಂಡುಹಿಡಿಯೋದು? ಇಲ್ಲಿ ನೋಡಿ, ಈ 2 ಕೋನಗಳು ಎಂತ ಕೋನಗಳಾಗ್ತವೆ? ನೀವೀಗಾಗ್ಲೇ ಕಲ್ತಿದ್ದೀರಾ. ಒಂದು ಶೃಂಗ ಬಿಂದುವಿನ ಅಭಿಮುಖವಾಗಿರುವಂತಹ ಕೋನಗಳು ಯಾವ್ದದು? ಶೃಂಗಾಭಿಮುಖ ಕೋನಗಳು. ಹಾಗಾದ್ರೆ ವೈ ನ ಬೆಲೆ 130 ಡಿಗ್ರಿ ಆಗುತ್ತೆ, ಹೌದಲ್ವಾ? ಯಾಕಂದ್ರೆ ಈ 2 ಕೋನಗಳು ಏನು? ಶೃಂಗಾಭಿಮುಖ ಕೋನಗಳು. ಹಾಗಾಗಿ ವೈ ನ ಬೆಲೆ 130 ಡಿಗ್ರಿ. ಶೃಂಗಾಭಿಮುಖ ಕೋನಗಳು.
y ನ ಬೆಲೆ 130 ಡಿಗ್ರಿ ಆದ್ರೆ x ನ ಬೆಲೆ ಹಾಗಾದ್ರೆ ಏನಾಗಿರುತ್ತೆ? x ನ ಬೆಲೆನೂ ಸಹ ಏನಾಗುತ್ತೆ? 130 ಡಿಗ್ರಿನೇ ಆಗುತ್ತೆ. x is equal to 130 ಡಿಗ್ರಿ. ಏನಕ್ಕಂದ್ರೆ ಇವು ಛೇದಕದ ಅಭಿಮುಖ ಪಾರ್ಶ್ವದಲ್ಲಿರುವಂತಹ ಕೋನಗಳಾಗಿರೋದ್ರಿಂದ ಅಂತರ್ಪರ್ಯಾಯ ಕೋನಗಳು. ಏನವು? ಅಂತರ್ಪರ್ಯಾಯ ಕೋನಗಳು. ಹೌದಲ್ವಾ? therefore x is equal to y ಆಗಿರೋದ್ರಿಂದ x is equal to y ಆಗಿರೋದ್ರಿಂದ ನಾವು ಏನು ಹೇಳ್ಬೋದು ಅಂದ್ರೆ AB ಪ್ಯಾರಲಲ್ ಟು CD. ಹೌದಲ್ವಾ? ಯಾವುದೇ ಎರಡು ಅಂತರ್ಪರ್ಯಾಯ ಕೋನಗಳು ಸಮವಾಗಿದ್ವು ಅಂದ್ರೆ ಆ ರೇಖೆಗಳು ಪರಸ್ಪರ ಏನಾಗಿರ್ತವೆ? ಸಮಾಂತರವಾಗಿರ್ತವೆ ತಾನೆ ಅಲ್ವಾ? ಪರ್ಯಾಯ ಕೋನಗಳ ಆಧಾರ ಪ್ರತಿಜ್ಞೆ ಇದನ್ನೇ ತಾನೇ ಹೇಳೋದು. ಹಾಗಾದ್ರೆ x ಮತ್ತು y ಬೆಲೆಗಳು 130 ಡಿಗ್ರಿ ಆಗಿರೋದ್ರಿಂದ AB ಪ್ಯಾರಲಲ್ ಟು CD ಅಂದ್ರೆ ಪರಸ್ಪರ ಸಮವಾಗಿದೆ. ಇದಷ್ಟೇ ವಿಧಾನದಲ್ಲಿ ಕಂಡುಹಿಡಿಯಬಹುದಾ? ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ವಿಭಿನ್ನವಲ್ಲ ವಿದ್ಯಾರ್ಥಿಗಳೇ, ಅದೇ ರೀತಿ ನೀವು ಯೋಚನೆ ಮಾಡ್ತಾ ಹೋದ್ರೆ ಪ್ರತಿಯೊಬ್ರು ವಿಭಿನ್ನವಾಗಿ ಇದನ್ನ ಗುರುತಿಸಬಹುದು. ಇಲ್ಲಿ ನೋಡಿ, x ನ ಬೆಲೆಯನ್ನ ನಾನೇನ್ ಮಾಡಿದೆ? y ಶೃಂಗಾಭಿಮುಖ ಕೋನ ಅಂತ ಗುರುತಿಸ್ಕೊಂಡು ಆ ಬೆಲೆಯನ್ನ ಅಂತರ್ಪರ್ಯಾಯ ಕೋನಗಳ ಆಧಾರದ ಮೇಲೆ x ಬೆಲೆ ಕಂಡುಹಿಡಿದೆ. ನೀವು ಇನ್ನೂ ಒಂದು ವಿಧಾನದಲ್ಲಿ ಕಂಡುಹಿಡಿಬಹುದು. ಯಾವ್ದದು ನೋಡಿ, x ಮತ್ತು ಕೆಳಗಡೆ ಕೊಟ್ಟಿರುವಂತ 130 ಡಿಗ್ರಿ ಕೋನಗಳು ಅನುರೂಪ ಕೋನಗಳಾಗ್ತಿರ್ತಾನೆ. ಅವಾಗ x is equal to 130 ಡಿಗ್ರಿ ಅಂತ ಮೊದಲಿಗೆ ಗುರುತಿಸ್ಕೊಂತೀರ. ಅದೇ ರೀತಿ y ಶೃಂಗಾಭಿಮುಖ ಕೋನ ಈ ವಿಧಾನದಲ್ಲೂ ಸಹ ಕಂಡುಹಿಡಿಬಹುದು. ಇದಷ್ಟೇ ಅಲ್ವಾ? ಇಲ್ಲಿ ನೋಡಿ, ಈ ಕೋನ ಕೊಟ್ಟಿರುವಂತ ಕೋನ 50 ಡಿಗ್ರಿ ಇದೆ. PQ ಒಂದು ಸರಳ ರೇಖೆ ಆದಾಗ OA ಒಂದು ಕಿರಣ ಅಂತ ಇಟ್ಕೊಳ್ಳೋಣ. ಆ ಕಿರಣದ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಿರುತ್ತೆ? ಸರಳ ಯುಗ್ಮಗಳು ತಾನೆ. ಅವಾಗ 180 ಡಿಗ್ರಿಯಲ್ಲಿ ನೀವು 50 ಡಿಗ್ರಿ ಕಳೆದ್ರಿ ಅಂದಾಗ ಎಕ್ಸ್ ಕೋನದ ಬೆಲೆ ಅವಾಗೂ ಎಷ್ಟು ಬರುತ್ತೆ? 130 ಡಿಗ್ರಿ ಬರುತ್ತೆ ತಾನೆ. ಈ ರೀತಿ ವಿಭಿನ್ನವಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಸಮಸ್ಯೆಗಳನ್ನ ನಮ್ಮ ಆಲೋಚನೆಯ ಆಧಾರದ ಮೇಲೆ ಬಿಡಿಸ್ತಾ ಹೋಗ್ಬೋದು. ಗೊತ್ತಾಯ್ತಲ್ಲ? ಹಾಗಾದ್ರೆ ಮುಂದಿನ ಸಮಸ್ಯೆನ ನೋಡೋಣ. ಎರಡನೇ ಸಮಸ್ಯೆ ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ AB ಪ್ಯಾರಲಲ್ ಟು CD ಪ್ಯಾರಲಲ್ ಟು EF ಮತ್ತು y/z is equal to 3:7 ಆದರೆ x ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, AB CD ಗೆ ಸಮಾಂತರವಾಗಿದೆ, CD EF ಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ y ಮತ್ತು z ಕೋನಗಳ ಅನುಪಾತ ಎಷ್ಟಿದೆ? 3:7 ಆದರೆ x ಕೋನದ ಅಳತೆಯನ್ನ ನೀವು ಕಂಡುಹಿಡಿಯಬೇಕಾಗುತ್ತೆ. ಅದರ x ನ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು. ಇಲ್ಲಿ ನೋಡಿ, AB CD ಗೆ ಸಮಾಂತರ ಇದೆ, CD EF ಗೆ ಸಮಾಂತರ ಆಗಿದೆ. ನಾವು ಈಗಾಗಲೇ ಕಲ್ತಿದೀವಿ, ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಏನಾಗಿರ್ತವೆ? ಸಮಾಂತರವಾಗಿರ್ತವೆ. AB ಮತ್ತು EF ರೇಖೆಗಳು ಏನಾಗ್ತವೆ? ಸಮಾಂತರ ಆಗ್ತವೆ. ಹಾಗಾದ್ರೆ x ಮತ್ತು z ಕೋನಗಳು ಪರಸ್ಪರ ಸಮ ಆಗ್ತವೆ. ಈಗ ನೋಡಿ, AB ಈ ಲೈನ್, ಹೌದಾ? EF ಈ ಲೈನ್, ಇದು ಛೇದಕ. x ಕೋನ ಈ ಭಾಗದಲ್ಲಿ ಇದೆ, ಹೌದಾ? Z ಇಲ್ಲಿದೆ. ಹಾಗಾದ್ರೆ x ಮತ್ತು z ಎಂತ ಕೋನಗಳು? ಯೋಚನೆ ಮಾಡಿ. Z ಆಕಾರದಲ್ಲಿ ಬರ್ತದೆ. ಈ ಕಡೆ ಮೂಲೆ, ಈ ಕಡೆ ಮೂಲೆ, ಕಾರ್ನರ್ ಅಲ್ಲಿ ಇದೆ. ಎಂತ ಕೋನಗಳವು? ಪರ್ಯಾಯ ಕೋನಗಳು, ಅದರಲ್ಲೂ ಅಂತರ್ಪರ್ಯಾಯ ಕೋನಗಳು. ಹೌದಲ್ವಾ? ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರೋದ್ರಿಂದ AB ಮತ್ತು EF ಸಮಾಂತರ ರೇಖೆಗಳಾಗ್ತವೆ. x ಮತ್ತು z ಕೋನಗಳು ಏನಾಗಿರುತ್ತೆ? ಸಮವಾಗಿರುತ್ತೆ. ಯಾಕಂದ್ರೆ ಅವುಗಳು ಅಂತರ್ಪರ್ಯಾಯ
ಕೋನಗಳು. ಬರೆಯೋಣ. ಪರಿಹಾರ x is equal to ಏನಾಗಿದೆ z. ಯಾಕೆ ಹೇಳಿ? AB ಪ್ಯಾರಲಲ್ ಟು EF ಮತ್ತು ಅಂತರ್ ಪರ್ಯಾಯ ಕೋನಗಳು. ಹೌದಲ್ವಾ? ಈಗ ಅಂತರ್ ಪರ್ಯಾಯ ಕೋನಗಳು ಸಮ ಆಗಿರೋದ್ರಿಂದ x z ಗೆ ಸಮ ಅಂತ ಗೊತ್ತಾಯ್ತು. x z ಗೆ ಸಮ ಆಗಿರೋದ್ರ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ y is to z ಏನಾಗುತ್ತೆ? 3:7 ಅನುಪಾತದಲ್ಲಿ ಇದೆ. y is to z is equal to 3:7. ಈಗಾಗಲೇ ನಾವು x z ಗೆ ಸಮ ಆಗಿರೋದ್ರಿಂದ ಈ z ಜಾಗದಲ್ಲಿ x ಅಂತ ತಗೋಬಹುದಾ? y is to x is equal to 3:7. ಹೌದಾ? ಹಾಗಾದ್ರೆ ಒಟ್ಟಾರೆ ಎಷ್ಟು ಭಾಗ ಆಯ್ತು? ಈ ಎರಡೂ ಕೋನಗಳನ್ನು ಕೂಡಿಸಿದಾಗ ಎಷ್ಟು ಭಾಗ ಆಗುತ್ತೆ? 10 ಭಾಗ ಆಗುತ್ತೆ. 3 + 7 is equal to ಎಷ್ಟು? 10 ಭಾಗ. ಹೌದಾನೆ? ಆ ಭಾಗದಲ್ಲಿ ಎಷ್ಟಾಗಿದೆ? 7 ಭಾಗದಷ್ಟು ಯಾವ್ದಿರುತ್ತೆ? ಯಾವ್ದು ಹೇಳಿ? x ಕೋನ ಇದೆ. ಇಲ್ಲಿ ನೋಡಿ x ಮತ್ತು y ಅಂತರ್ಕೋನಗಳಲ್ವಾ? ಕ್ರಮಾನುಗತ ಅಂತರ್ಕೋನಗಳು. ಕ್ರಮಾನುಗತ ಅಂತರ್ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಅದನ್ನ ಬಳಸ್ಕೊಂಡು ನಾವು ಸುಲಭವಾಗಿ x ನ ಬೆಲೆ ಕಂಡುಹಿಡಿಬಹುದಾ? ಇಲ್ಲಿ ನೋಡಿ x ಎಷ್ಟು ಭಾಗ ಇದೆ? 7 ಭಾಗ ಇದೆ. ಒಟ್ಟಾರೆ ಎಷ್ಟು ಭಾಗ ಆಗ್ತವೆ? 3 + 7 10. 10ರಲ್ಲಿ 7 ಭಾಗದಷ್ಟು x ಕೋನ ಇದೆ. ಹಾಗಾದ್ರೆ therefore x is equal to 7/10 ಇಂಟು 180 ಡಿಗ್ರಿ ಅಂತ ಬರೀಬಹುದಾ? ಹೇಗೆ ಅಂದ್ರೆ y plus x is equal to 180 ಡಿಗ್ರಿ. ಯಾವುವು? ಕ್ರಮಾನುಗತ ಅಂತರ್ಕೋನಗಳು. ಕ್ರಮಾನುಗತ ಅಂತರ್ಕೋನಗಳು ಅಥವಾ ಮೈತ್ರಿ ಕೋನಗಳು ತಾನೆ. ಹಾಗಾದ್ರೆ x is equal to ಎಷ್ಟಾಗುತ್ತೆ? ಈ 0 ಕ್ಯಾನ್ಸಲ್ ಆಗುತ್ತಾ? ಉಳಿಯೋದೆಷ್ಟು? 7 ಇಂಟು 18. 18 7 ಎಷ್ಟು? 126 ಡಿಗ್ರಿ. ಹೌದಲ್ವಾ? 18 7 126. ಕೋನದ ಅಳತೆಯನ್ನು ನಾವು ಯಾವ್ದ್ರಲ್ಲಿ ಬರ್ತೀವಿ? ಡಿಗ್ರಿಗಳಲ್ಲಿ ತಾನೆ. ಹಾಗಾಗಿ x ನ ಬೆಲೆ 126 ಡಿಗ್ರಿ. ಗೊತ್ತಾಯ್ತಲ್ಲ? ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಅನ್ನೋ ಆಧಾರದ ಮೇಲೆ x ಬೆಲೆನ ಕಂಡುಹಿಡಿದ್ವಿ. ಹಾಗಾದ್ರೆ ಮುಂದಿನ ಲೆಕ್ಕ ನೋಡೋಣ. 3ನೇ ಸಮಸ್ಯೆ ನೋಡಿ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ AB ಪ್ಯಾರಲಲ್ ಟು CD, EF ಪರ್ಪೆಂಡಿಕ್ಯುಲರ್ ಟು CD. ಅಂದ್ರೆ EF ಯಾವುದಕ್ಕೆ ಲಂಬ ಇದೆ? CD ಗೆ ಲಂಬವಾಗಿದೆ. ಮತ್ತು ಕೋನ GED ಅಂದ್ರೆ ಇಲ್ಲಿ ನೋಡಿ GED ಕೋನ, ಇಡೀ ಕೋನದ ಬೆಲೆ ಎಷ್ಟಿದೆ? 126 ಡಿಗ್ರಿ ಇದೆ. ಆದರೆ ಕೋನ AGE ಅಂದ್ರೆ ಕೋನ AGE ಈ ಕೋನ ಎಷ್ಟಿದೆ ಅಂತ ನೀವು ಕಂಡುಹಿಡಿಯಬೇಕು. ಅದೇ ರೀತಿ ಕೋನ GEF ಈ ಭಾಗ ಎಷ್ಟು ಅಂತ ನೀವು ಕಂಡುಹಿಡಿಯಬೇಕಾಗಿದೆ. ಅದ್ರ ಜೊತೆಗೆ ಕೋನ FGE ಅಂದ್ರೆ ಈ ಕೋನ, ಇದರ ಬೆಲೆಯನ್ನು ಸಹ ನೀವು ಕಂಡುಹಿಡಿಯಬೇಕಾಗಿದೆ. ಈ 3 ಕೋನಗಳ ಅಳತೆಯನ್ನ ಕೊಟ್ಟಿರುವಂತ ಚಿತ್ರದಿಂದ ಕಂಡುಹಿಡಿಯಬೇಕು. ಇಲ್ಲಿ ನೋಡಿ ಕೋನ AGE ಬೆಲೆಯನ್ನ ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ಹೇಗೆ ಅಂದ್ರೆ AB ಮತ್ತು CD ಎರಡು ಸರಳ ರೇಖೆಗಳು. ಅವುಗಳನ್ನ ಇಲ್ಲಿ ನೋಡಿ
ವೃತ್ತಿಸಿದ ಅದ್ರ ಮಧ್ಯಭಾಗದಲ್ಲಿ ಇದೆ. ಈಗ ನಿಮಗೆ ಇಡೀ ಕೋನ, ಈ ಕೋನದ ಬೆಲೆ ಕೊಟ್ಟಿದ್ದಾರಲ್ವಾ, ಜಿಇಡಿ ಕೋನ 126 ಡಿಗ್ರಿ ಇದೆ. ನಿಮಗೆ ಕೇಳಿರೋದು ಯಾವ ಕೋನ? ಎಜಿಇ. ಇದು ಎಷ್ಟಿರುತ್ತೆ ಹೇಳ್ತಿದ್ದೀರಾ ಅಲ್ವಾ ನೀವು? ಎಷ್ಟು? ಅದು ಸಹ 126 ಡಿಗ್ರಿ. ಯಾಕೆ? ಆ ಎರಡೂ ಕೋನಗಳು ಎಂತ ಕೋನಗಳು? ಎಬಿ ಮತ್ತು ಸಿಡಿ ಪ್ಯಾರಲಲ್ ಆಗಿ ಇರೋದ್ರಿಂದ ಅವುಗಳೆಂತ ಕೋನಗಳು? ಅಂತರ್ ಪರ್ಯಾಯ ಕೋನಗಳು, ಹೌದಲ್ವಾ? ಹಾಗಾಗಿ ಕೋನ ಜಿಇಡಿಗೆ ಕೋನ ಎಜಿಇ ಏನಾಗಿದೆ? ಸಮವಾಗಿದೆ. ಬರೆಯೋಣ. ಪರಿಹಾರ ಕೋನ ಜಿಇಡಿ is equal to ಕೋನ ಎಜಿಇ. ಎಜಿಇ ಎಷ್ಟು ಡಿಗ್ರಿ ಇದೆ? 126 ಡಿಗ್ರಿ. ಯಾವ ಕಾರಣದಿಂದ? ಎಬಿ ಪ್ಯಾರಲಲ್ ಟು ಸಿಡಿ ಅಂತರ್ ಪರ್ಯಾಯ ಕೋನಗಳು, ಹೌದಲ್ವಾ? ಅಂತರ್ ಪರ್ಯಾಯ ಕೋನಗಳು. ನೆಕ್ಸ್ಟ್ ಎರಡನೇ ಕೋನ ಏನಿದೆ? ಜಿಇಎಫ್. ನೋಡಿ, ಜಿಇಎಫ್ ಇಡೀ ಜಿಇಡಿ ಕೋನ 126 ಡಿಗ್ರಿ ಇದೆ. ಅದರಲ್ಲಿ ಇಲ್ಲೊಂದು ಲಂಬ ಇದೆ, ಹೌದಾ? ಇಎಫ್ ಲಂಬ ಇದೆ. ಈ ಇಎಫ್ ಲಂಬದಲ್ಲಿ ಲಂಬ ಎಳೆದಿದ್ದೀವಿ ಅಂದ್ರೆ ಎಫ್ ಇಡಿ ಕೋನ ಎಷ್ಟಿದೆ? 90 ಡಿಗ್ರಿ ಇದೆ. ಉಳಿದ ಭಾಗ ಮಾತ್ರ, ಇಡೀ ಕೋನದಲ್ಲಿ ಎರಡು ಪಾರ್ಶ್ವ ಕೋನಗಳಿಗೂ, ಆ ಪಾರ್ಶ್ವ ಕೋನಗಳಲ್ಲಿ ಒಂದು ಕೋನ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾರೆ. ಉಳಿದಿದ್ದನ್ನು ಕಂಡುಹಿಡಿಬಹುದಲ್ವಾ? ಯಾವ ರೀತಿ ಅಂದ್ರೆ ಕೋನ ಜಿಇಎಫ್ ಪ್ಲಸ್ ಕೋನ ಎಫ್ ಇಡಿ. ಎಫ್ ಇಡಿ ಎರಡೂ ಕೋನಗಳ ಮೊತ್ತ ಎಷ್ಟು? 126 ಡಿಗ್ರಿ, ಹೌದಲ್ವಾ? ಇದು 126 ಡಿಗ್ರಿ ಆದಾಗ ಎಫ್ ಇಡಿ ಎಷ್ಟು ಕೊಟ್ಟಿದ್ದಾರೆ? 90 ಡಿಗ್ರಿ, ಹೌದಲ್ವಾ? ಕೋನ ಜಿಇಎಫ್ ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 120 ಡಿಗ್ರಿನಾ? ಈ ಪ್ಲಸ್ 90 ಡಿಗ್ರಿ ಆ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ 90 ಡಿಗ್ರಿ, ಹೌದಲ್ವಾ? ಕೋನ ಜಿಇಎಫ್ ಇಸ್ ಈಕ್ವಲ್ ಟು 126 ಡಿಗ್ರಿ ಮೈನಸ್ 90 ಡಿಗ್ರಿ, ಹೌದಲ್ವಾ? ಕಳಿಬೇಕು. ಕಳೆದಾಗ ಎಷ್ಟಾಗುತ್ತೆ? 6ರಲ್ಲಿ 0 ಹೋದ್ರೆ 6, 12ರಲ್ಲಿ 9 ಹೋದ್ರೆ ಎಷ್ಟು? 3 ತಾನೆ? ಎಷ್ಟು ಡಿಗ್ರಿ ಆಯ್ತು? 36 ಡಿಗ್ರಿ. ಕೋನ ಜಿಇಎಫ್ 36 ಡಿಗ್ರಿ. ಓಕೆನಾ? ಕೊನೆಯದು ಯಾವುದು? ಎಫ್ ಜಿಇ. ಕೋನ ಎಫ್ ಜಿಇ ಎಲ್ಲಿದೆ ಅದು? ನೋಡಿ, ಎಫ್ ಜಿಇ ಈ ಕೋನ ಕಂಡುಹಿಡಿಬೇಕು. ಈಗಾಗಲೇ ಮೊದಲಿಗೆ ನೀವು ಕಂಡುಹಿಡಿದಿದ್ದೀರಾ. ಎಷ್ಟಿದು? 126 ಡಿಗ್ರಿ, ಹೌದಲ್ವಾ? ಇದನ್ನು ಇನ್ನೂ ಸುಲಭವಾಗಿ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ನೋಡಿ ನಿಮಗೆ. ಎ ಬಿ ಸರಳ ರೇಖೆ, ಹೌದಾನೆ? ಅದ್ರ ಮೇಲೆ ಒಂದು ಕಿರಣ ಅಂದ್ಕೊಡಿ. ಇದನ್ನ ಜಿಇನ ಜಿಇ. ಇಲ್ಲಿ ಎಜಿಇ ಗೊತ್ತು, ಎಷ್ಟು? 126 ಡಿಗ್ರಿ. ಈ ಕೋನ ಎಷ್ಟಾಗುತ್ತೆ? ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ತಾನೆ? ಹಾಗಾದ್ರೆ ನೀವೇನ್ ಮಾಡ್ಬೇಕು? 180 ಡಿಗ್ರಿಲಿ 126 ಡಿಗ್ರಿ ಕಳೆದ್ರೆ ನಿಮಗೆ ಏನ್ ಸಿಗುತ್ತೆ? ಎಫ್ ಜಿಇ ಕೋನ ಸಿಗುತ್ತಾ? ಇಲ್ಲಿ ಎಫ್ ಇದೆ ತಾನೆ? ಎಫ್ ಪಾಯಿಂಟ್ ಇದೆ, ಎಫ್ ಜಿಇ ಸಿಗತ್ತೆ. ಎಫ್ ಜಿಇ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎಷ್ಟು? ಎಜಿಇ ಕೋನ. ಕೋನ
AGE. ಹೌದಲ್ವಾ? ಹೇಗ್ ಬರ್ಕೊಂಡ್ವಿ ಇದನ್ನ? ಕೋನ AGE ಪ್ಲಸ್ ಕೋನ FGE ಇಸ್ ಈಕ್ವಲ್ ಟು 180 ಡಿಗ್ರಿ. ಏನ್ ಕೋನಗಳು? ಸರಳ ಯುಗ್ಮಗಳು. ಹೌದಲ್ವಾ? ಹೌದಾನೆ? ಸರಳ ಯುಗ್ಮ ಕೋನಗಳಾಗಿರೋದ್ರಿಂದ ಕೋನ FGE ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 180 ಡಿಗ್ರಿ ಮೈನಸ್ 126 ಡಿಗ್ರಿ. ಹೌದಲ್ವಾ? ಕಳೆದಾಗ 10ರಲ್ಲಿ 6 ಹೋದ್ರೆ 4, ಇಲ್ಲಿ 7 ಉಳಿಯುತ್ತೆ ತಾನೆ, 7ರಲ್ಲಿ 2 ಹೋದ್ರೆ 5, 1ರಲ್ಲಿ 1 ಹೋದ್ರೆ 0 ಆಗುತ್ತೆ. 54 ಡಿಗ್ರಿ. ಕೋನ FGE ಇಸ್ ಈಕ್ವಲ್ ಟು 54 ಡಿಗ್ರಿ. ಕೋನ GED ಎಷ್ಟಿದೆ? 126 ಡಿಗ್ರಿ ಇದೆ. ಅದೇ ರೀತಿ ಕೋನ GEF 36 ಡಿಗ್ರಿ ಆಯ್ತು. ಕೋನ FGE 54 ಡಿಗ್ರಿ. ವಿದ್ಯಾರ್ಥಿಗಳೇ, ಕೊಟ್ಟಿರುವಂತ ಸಮಸ್ಯೆಯನ್ನ ಮೊದಲಿಗೆ ನೀವು ಒಂದಲ್ಲ 2 ಬಾರಿ ಓದ್ಕೊಂಡು ಚಿತ್ರವನ್ನ ಅವಲೋಕಿಸಿ ಏನ್ ಮಾಡ್ಬೇಕು ಅಂದ್ರೆ ಸಮಸ್ಯೆಯನ್ನ ಸಂಕೀರ್ಣ ಮಾಡ್ಕೊಂತ ಹೋಗ್ಬೇಕು. ಗೊತ್ತಾಯ್ತಲ್ಲ? ನಿಮಗೆ ತುಂಬಾ ಗೊತ್ತಿರುತ್ತೆ, ಅದೇನ್ ಮಾಡ್ತೀರಾ, ಚಿತ್ರ ನೋಡಿದ ತಕ್ಷಣ ಆ ಕೋನಗಳನ್ನ ಗುರುತಿಸ್ಕೊಳ್ಳೋದನ್ನ ಕಲಿಬೇಕು. ಹಾಗಾದ್ರೆ ಮತ್ತೊಂದು ಸಮಸ್ಯೆ ನೋಡೋಣ. ಮತ್ತೊಂದು ಲೆಕ್ಕ ತಗೊಂಡಿದ್ದೀನಿ. ಚಿತ್ರದಲ್ಲಿ AB ಪ್ಯಾರಲಲ್ ಟು CD, ಕೋನ APQ 50 ಡಿಗ್ರಿ ಮತ್ತು ಕೋನ PRD 127 ಡಿಗ್ರಿ ಆದರೆ X ಮತ್ತು Y ಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹೌದಲ್ವಾ? ಇಲ್ಲಿ ನೋಡಿ, AB ಮತ್ತು CD ಸಮಾಂತರ ರೇಖೆಗಳು. ಆ ಸಮಾಂತರ ರೇಖೆಗಳಲ್ಲಿ X ಮತ್ತು Y ಬೆಲೆನ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು? ಯೋಚನೆ ಮಾಡ್ತಿದ್ದೀರಾ? ಸುಲಭವಾಗಿ X ಮತ್ತು Y ಬೆಲೆನ ಕಂಡುಹಿಡಿಬಹುದು. AB ಮತ್ತು CD ಸರಳ ರೇಖೆಗಳಿದ್ದಾವೆ. ಹೌದಲ್ವಾ? ಇಲ್ಲಿ PQ ಒಂದು ಛೇದಕ ಅಂತ ಇಟ್ಕೊಳ್ಳಿ. PQ. ಹೌದಾ? ಇಲ್ಲಿ ಕೋನ APQ ನೋಡಿ, ಎಷ್ಟು ಡಿಗ್ರಿ ಇದೆ? 50 ಡಿಗ್ರಿ ಇದೆ. Y ಈ X ಕೋನ ಎಲ್ಲಿದೆ? Q ಅಲ್ಲಿದೆ. ಹೌದಾನೆ? ಹಾಗಾದ್ರೆ X ನ ಬೆಲೆ ಎಷ್ಟಾಗುತ್ತೆ? ಬರೆಯೋಣ. ಕೋನ APQ ಈಕ್ವಲ್ಸ್ ಟು ಕೋನ PQR ಅಲ್ವಾ? ಕೋನ PQR ಇವುಗಳ ಬೆಲೆ ಎಷ್ಟ? 50 ಡಿಗ್ರಿ. ಹೌದಲ್ವಾ? 50 ಡಿಗ್ರಿ. ಯಾಕೆ ಆ ಎರಡೂ ಕೋನಗಳು ಪರಸ್ಪರ ಸಮ ಆಯಿತು? ಹೌದು, AB ಮತ್ತು CD ಸಮಾಂತರ ರೇಖೆಗಳಾಗಿರೋದ್ರಿಂದ ಈ X ಕೋನವು 50 ಡಿಗ್ರಿಯ APQ ಕೋನಕ್ಕೆ ಸಮ ಯಾಕಾಯ್ತು ಅಂದ್ರೆ ಆ ಎರಡೂ ಕೋನಗಳು ಅಂತರ್ಪರ್ಯಾಯ ಕೋನಗಳು ತಾನೆ. ಹೌದಲ್ವಾ? ಇಲ್ಲಿ ಕಾರಣವನ್ನ ನೀವು ಬರೀಲೇಬೇಕು. AB ಪ್ಯಾರಲಲ್ ಟು CD ಮತ್ತು ಅಂತರ್ ಪರ್ಯಾಯ ಕೋನಗಳು. ಅಂತರ್ಪರ್ಯಾಯ ಕೋನಗಳು. ಈಗ X ಕೋನದ ಬೆಲೆ ಗೊತ್ತಾಯ್ತು. X ಬೆಲೆ ಕಂಡುಹಿಡಿದ್ವಿ. ಹೌದಲ್ವಾ? ಹಾಗಾದ್ರೆ Y ಬೆಲೆ ಕಂಡುಹಿಡಿಯೋದು ಯಾವ ರೀತಿ? ಇಲ್ಲಿ ನೋಡಿ, 127 ಡಿಗ್ರಿ ಇದೆ. ಯಾವುದು? ಕೋನ PRD. ಈ ಕೋನವು ಈ ಇಡೀ ಕೋನಕ್ಕೆ ಸಮವಾಗಿರುತ್ತೆ. ಯಾಕಂದ್ರೆ ಅವು ಸಹ ಏನಾಗಿದೆ? ಅಂತರ್ಪರ್ಯಾಯ ಕೋನಗಳು. ಹೌದಲ್ವಾ? ಕೋನ APR is equal to ಕೋನ PRD. ಅದು ಸಹ 127 ಡಿಗ್ರಿ ಇರುತ್ತೆ. ಯಾಕಂದ್ರೆ ಪರ್ಯಾಯ ಕೋನಗಳು.
AB ಪ್ಯಾರಲಲ್ ಟು CD ಮತ್ತು ಅಂತರ್ ಪರ್ಯಾಯ ಕೋನಗಳು. ಈಗ ಒಟ್ಟಾರೆ ಕೋನದ ಅಳತೆ 127 ಡಿಗ್ರಿ ಅಂತ ಗೊತ್ತಾಗಿದೆ, ಹೌದಲ್ವಾ? ಹಾಗಾದ್ರೆ y ಬೆಲೆ ಎಷ್ಟಾಗುತ್ತೆ? ಇಲ್ಲಿ ನೋಡಿ, ಕೋನ APR ಈಕ್ವಲ್ಸ್ ಕೋನ APQ ಪ್ಲಸ್ ಕೋನ QPR ಅಂತ ಬಿಡಿಸ್ಬೋದಾ? ಕೋನ QPR ಅಂತ ಬಿಡಿಸಿ ಬರ್ಕೊಂಡಿದ್ವಿ. ಈ ಕೋನದಲ್ಲಿರುವಂತ ಎರಡು ಪಾರ್ಶ್ವ ಕೋನಗಳನ್ನ ಬರ್ಕೊಂಡಿದ್ವಿ, ಗೊತ್ತಾಯ್ತಲ್ಲ? APR ನ ಬೆಲೆ ಎಷ್ಟು? 127 ಡಿಗ್ರಿ ಈಕ್ವಲ್ಸ್ APQ ಎಷ್ಟಿದೆ? 50 ಡಿಗ್ರಿ, ಹೌದಲ್ವಾ? ಪ್ಲಸ್ QPR ಅನ್ನ ನಾವು y ಅಂತ ತಗೊಂಡಿದ್ವಿ, y ನ ಬೆಲೆ. ಈ 127 ಡಿಗ್ರಿ 50 ಡಿಗ್ರಿನ ಈಚೆ ಕಡೆ ತಗೊಂಡ್ರೆ ಮೈನಸ್ ಆಗುತ್ತಲ್ವಾ? 127 ಡಿಗ್ರಿ ಮೈನಸ್ 50 ಡಿಗ್ರಿ ಇಸ್ ಈಕ್ವಲ್ ಟು y. 127ರಲ್ಲಿ 50ನ್ನ ಕಳೆದಾಗ ಉಳಿಯೋದು ಎಷ್ಟು? 7ರಲ್ಲಿ 0 ಹೋದ್ರೆ 7, 12ರಲ್ಲಿ 5 ಹೋದ್ರೆ ಎಷ್ಟು ಮಕ್ಕಳ? 7 ತಾನೆ? 77 ಡಿಗ್ರಿ. y ಈಸ್ ಈಕ್ವಲ್ ಟು 77 ಡಿಗ್ರಿ. x ನ ಬೆಲೆ ಎಷ್ಟಾಯ್ತು? 50 ಡಿಗ್ರಿ ಆಯ್ತು. y ನ ಬೆಲೆ 77 ಡಿಗ್ರಿ. ಇಲ್ಲಿವರೆಗೂ ವಿದ್ಯಾರ್ಥಿಗಳೇ ನಾವು ಸಮಾಂತರ ರೇಖೆಗಳನ್ನ ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವಂತ ಪರ್ಯಾಯ ಕೋನಗಳು, ಮೈತ್ರಿ ಕೋನಗಳು ಮತ್ತು ಅನುರೂಪ ಕೋನಗಳಿಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ಬಿಡಿಸಿದ್ವಿ. ಅದ್ರ ಜೊತೆಗೆ ಒಂದೇ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹ ಸಮಸ್ಯೆಗಳನ್ನ ಇಂದಿನ ತರಗತಿಯಲ್ಲಿ ಬಿಡಿಸ್ತಾ ಹೋದ್ವಿ. ಅದೇ ರೀತಿ ಅಭ್ಯಾಸ 3.2ರಲ್ಲಿ ಉಳಿದ ಸಮಸ್ಯೆಗಳನ್ನ ನೀವು ಮಾಡಿ ಕಲೀರಿ ಅಂತ ನಿಮ್ಗೆ ಗೃಹ ಪಾಠವನ್ನ ನೀಡ್ತಾ ಇದ್ದೀನಿ. ಇಂದಿನ ಆನ್ಲೈನ್ ತರಗತಿಗೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.